ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಸೊ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೇನೆ. ಸೊ ಎಲ್ಲ ಶಿಕ್ಷಕ ಮಿತ್ರರಲ್ಲಿ ಒಂದು ಮೆಸೇಜನ್ನು ತಲುಪಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಸ್ನೇಹಿತರೆ, ಜೂನ್ ತಿಂಗಳಲ್ಲಿ ಕಾಲ್ಫಾರ್ಮ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಏನು ಗೆಸ್ಟ್ ಟೀಚರ್ಗೆ ಅಪ್ಲಿಕೇಶನ್ ಇವತ್ತು ಹಾಕ್ತಿದ್ದೀವಿ, ಸಾಕಷ್ಟು ಜನ ಮಿತ್ರರು. ಸೊ ನನ್ನ ಪ್ರಕಾರ ಅದು ಒಳ್ಳೆಯದಲ್ಲ ಅನ್ನುವಂಥದ್ದು. ಯಾಕೆಂದರೆ ನಾವೇನಾದರೂ ಪರ್ಮನೆಂಟ್ ಟೀಚರ್ ಆಗಬೇಕನ್ನುವಂಥ ಕನಸನ್ನು ಇಟ್ಕೊಂಡಿದ್ರೆ ನಾವು ಮನೆಗಳಲ್ಲಿ ಕುಳಿತುಕೊಂಡು ಅಥವಾ ಕೋಚಿಂಗ್ ಕ್ಲಾಸ್, ಲೈಬ್ರರಿಯಲ್ಲಿ ಹೋಗಿಬಿಟ್ಟು ಡೀಪಾಗಿ ಸ್ಟಡಿ ಮಾಡಬೇಕಾದಂಥ ಒಂದು ಸಂದರ್ಭ ಇದು. ಓಕೆ, ಸೊ ಅಷ್ಟಕ್ಕೂ ನೀವು ಇಲ್ಲ ಸರ್ ನನಗೆ ಬೇಕೇ ಬೇಕು, ನನಗೆ ಮೊತ್ತ ಇಂಪಾರ್ಟೆಂಟ್, ನನಗೆ ಹಣ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳೋರಿಗೆ ಒಂದು ಕಿವಿ ಮಾತೇನೆಂದರೆ, ಒಂದು ವೇಳೆ ನಿಮಗೆ ಆ ಮೊತ್ತನೇ ಇಂಪಾರ್ಟೆಂಟ್, 12,000 ಏನು ಕೊಡ್ತಾರದು ಅದೇ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸಿದರೆ, ಪರ್ಮನೆಂಟಾಗಿ ಟೀಚರ್ ಆಗಬೇಕನ್ನುವಂಥ ಕನಸಿದೆಯಲ್ಲ, ಸೊ ಅದನ್ನು ಈ ಕೂಡಲೇ ಮರೆತು ಬಿಡಿ. ಓಕೆ, ಸೊ ಎರಡರಲ್ಲಿ ಒಂದೇ ಆಗಬೇಕಾಗಿರ್ತಕ್ಕಂಥದ್ದು. ಒಂದು, ನೀವು ಟೀಚರ್ ಆಗಬೇಕಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು, ಮನೆಗಳಲ್ಲಿ ಕುಳಿತುಕೊಂಡು ಅಥವಾ ಈ ಲೈಬ್ರರಿಗಳಲ್ಲಿ ಹೋಗಿ ಡೈಲಿ ಕ್ಲಾಸ್ ನೀವೇನು ಮಾಡಬೇಕು, ಹಾರ್ಡ್ ವರ್ಕನ್ನು ಮಾಡಬೇಕು. ಮತ್ತು ಲೈವ್ ಕ್ಲಾಸಸ್ಗಳಿಗೆ ಕೂಡ ಅಟೆಂಡನ್ನು ಮಾಡ್ಕೋಬೇಕು. ಓಕೆ, ಸೊ ಆ ಒಂದು ವಿಚಾರವನ್ನು ನಿಮ್ಗೆ ತಲುಪಿಸ್ಬೇಕಾಗಿತ್ತು. ಜೂನಲ್ಲಿ ಡೆಫಿನೆಟ್ ಕಾಲ್ಫಾರ್ಮ್ ಆಗ್ತದೆ, ಅದರಲ್ಲಿ ಯಾವುದೇ ಸಂಕೋಚ ಬೇಡ. ಓಕೆ, ಸೊ ಜೊತೆಗೆ ಏನಪ್ಪ ಅಂದರೆ, ನಾವು ಪ್ರತಿನಿತ್ಯ ಸಾಯಂಕಾಲ 7 ಲೈವಲ್ಲಿ ಬಂದು ಟೀಚರ್ ರಿಕ್ರೂಟ್ಮೆಂಟ್ ರಿಲೇಟೆಡ್ ಎಲ್ಲ ಸಬ್ಜೆಕ್ಟ್ಗಳ ವಿಡಿಯೋಗಳನ್ನು ಮಾಡ್ತಿದ್ವಿ, ಮತ್ತು ಲೈವ್ ಸೆಷನ್ ಕೂಡ ಮಾಡ್ತಿದ್ದಾರೆ. ಸಾಯಂಕಾಲ 7 ಲೈವ್ ಮಾಡ್ತೀವಿ, ಆವಾಗ ವೀಡಿಯೋಸ್ ಕೂಡ ರಿಲೀಸ್ ಮಾಡ್ತಿದ್ದೀವಿ. ಸೊ ಟೀಚರ್ಸ್ಗಳಿಗೆ ಏನು ಬೇಕು ಆ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಲೈವ್ ಸೆಷನ್ ಮತ್ತು ವಿಡಿಯೋಗಳನ್ನು ಎರಡು ಕೂಡ ಮಾಡ್ತಿದ್ವಿ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಏನಪ್ಪ ಅಂದರೆ ನಾನು ಕೇಳ್ಕೊಳ್ಳೋದು ಎಷ್ಟೇ, ಸಾಯಂಕಾಲ 7 ಲೈವಲ್ಲಿ ಬಂದು ನೀವು ಜೊತೆಗೆ ಸೇರಿಬಿಟ್ಟು ಚರ್ಚೆ ಮಾಡೋಣ, ಜೊತೆಗೆ ಗ್ರೋ ಆಗೋಣ. ಓಕೆ, ಸೊ ಎಲ್ರಿಗೂ ಇದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ನಿರ್ಧಾರ ನಿಮಗೆ ಬಿಟ್ಟಿದ್ದು, ನಾನು ಹೋಗು ಅಂತ ಹೇಳಲ್ಲ, ಹೋಗಬೇಡಿ ಅಂತ ಹೇಳಲ್ಲ. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ದೀನಿ, ಹೋಗದೇ ಇದ್ದರೆ ಒಳ್ಳೆಯದು, ಮನೇಲಿ ಕೂತು ಸ್ಟಡಿ ಮಾಡೋದು ಬೆಸ್ಟ್ ಅಂತ ಇದು ನನ್ನ ಒಪಿನಿಯನ್. ಸೊ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಓಕೆ, ಸೊ ಯಾಕಂದರೆ ಈ ಮಾತು ಯಾಕೆ ಹೇಳಬೇಕಾಗಿ ಬಂತಂದರೆ, ಕೆಲವು ಜನ ಲೈವ್ ಸೆಷನ್ ನಡಿಬೇಕಾದ್ರೆ ನಮ್ಮ ಒಂದು ಟೀಚರ್ಸ್ಗಳು ಕೇಳಿದರು, ಸರ್ ನನ್ನ ಗೆಸ್ಟ್ ಟೀಚರ್ ಮಾಡ್ಬೋದಾ ಅಥವಾ ಕಾಲ್ಫಾರ್ಮ್ ಆಗುತ್ತಾ, ಈ ರೀತಿ ಎಲ್ಲ ಪ್ರಶ್ನೆಗಳನ್ನ ಕೇಳಿದರು. ಹೋದರೆ ಹೆಂಗೆ, ಹೋಗದಿದ್ದರೆ ಹೆಂಗೆ ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಬೇಕಂತ ಸಂದರ್ಭ ಬಂದಿದೆ. ಓಕೆ, ಸೊ ಅದಕ್ಕೋಸ್ಕರ ನಾನು ಹೇಳ್ತಿರ್ತಕ್ಕಂಥದ್ದು. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.